ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ಶುಭೋದಯ. ಇವತ್ತು 29ನೇ ಅಕ್ಟೋಬರ್. ಇನ್ನು 2 ದಿನದಲ್ಲಿ ಅಂದರೆ 31ನೇ ಅಕ್ಟೋಬರ್ ಯಾವ ದಿವಸವನ್ನು ನಾವು ಭಾರತದಲ್ಲಿ ಆಚರಿಸ್ತೀವಿ ಅಂತ ನಿಮಗೆ ಗೊತ್ತಾ? ಅಂದರೆ ಅಕ್ಟೋಬರ್ 31ನೇ ತಾರೀಕು ಏನು ವಿಶೇಷ ಭಾರತ ದೇಶದಲ್ಲಿ ಅಂತ ನಿಮಗೇನಾದರೂ ಸುಳಿವಿದೆಯಾ? ಇವತ್ತಿಗೆ ನಾವು ಸರ್ವತಂತ್ರ, ಸ್ವತಂತ್ರ, ಪ್ರಜಾಪ್ರಭುತ್ವ ಮತ್ತು ಗಣರಾಜ್ಯ ದೇಶವಾಗಿ ಮಾರ್ಪಾಡಾಗುವುದಕ್ಕೆ ಹಲವರ ಪರಿಶ್ರಮವಿದೆ ಅಂತ ನಮ್ಮೆಲ್ರಿಗೂ ಗೊತ್ತು. Though India became as a free nation on August 15th, 1947, it took an enormous effort to be declared as a sovereign, democratic and republic country. ಆ ಪರಿಶ್ರಮದ ಹಿಂದಿನ ನಾಯಕತ್ವ ಒಬ್ಬ ಧೀಮಂತ ಹೋರಾಟಗಾರನಿಗೆ ಸಲ್ಲತ್ತೆ. ಅವರ ಜನ್ಮದಿನವೇ ಅಕ್ಟೋಬರ್ 31ನೇ ತಾರೀಕು. ಆ ದಿನವನ್ನು ನಾವು ರಾಷ್ಟ್ರೀಯ ಏಕತಾ ದಿನ, ರಾಷ್ಟ್ರೀಯ ಏಕತಾ ದಿವಸ್ ಅಥವಾ ನ್ಯಾಷನಲ್ ಯೂನಿಟಿ ಡೇ ಅಂತ ಆಚರಿಸ್ತೀವಿ. ಇಷ್ಟು ಪೀಠಿಕೆಯಾದ ನಂತರ ನಿಮಗೆಲ್ಲ ತಕ್ಕ ಮಟ್ಟಿಗೆ ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅನ್ನೋ ಸುಳಿವು ಖಂಡಿತ ಸಿಕ್ಕಿರತ್ತೆ. ಇನ್ನು ಆಸಕ್ತಿಯುತ ಮಾಹಿತಿಯೊಂದಿಗಿನ ಕಥೆಯನ್ನು ಮುಂದುವರಿಸುವ ಮುನ್ನ ನಮ್ಮ ಚಾನಲ್ಗೆ ತಪ್ಪದಿರ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರು, ಆಪ್ತರು ಹಾಗೂ ಉತ್ಸುಕತೆ ಇರುವ ಎಲ್ಲರಿಗೂ ಹಂಚ್ಕೊಳ್ಳಿ. ಮಾಹಿತಿ ಹಂಚಿಕೆ ವರ್ಧಿಸಬೇಕು, ಕಲಿಕೆ ನಿತ್ಯ ಅಭ್ಯಾಸವಾಗಬೇಕು, ಸ್ಫೂರ್ತಿ ವೈವಿಧ್ಯಮಯವಾಗಿ ವಿಸ್ತಾರವಾಗಬೇಕು. ಬನ್ನಿ ನಮ್ಮ ಕಥೆಯನ್ನು ಈಗ ಮುಂದುವರಿಸೋಣ. ಸ್ನೇಹಿತರೆ, ಈ ದೇಶದ ಇತಿಹಾಸದ ಪುಟಗಳನ್ನು ನಾವು ತೆರೆದಾಗ ರಾಜಮನೆತನ, ಅರಸರು, ಅಧಿಪತ್ಯ, ಸಾಮ್ರಾಜ್ಯ, ಆಳ್ವಿಕೆ, ಚಕ್ರಾಧಿಪತ್ಯ, ಸರ್ವಾಧಿಕಾರ, ಕದನ, ಸಾಮ್ರಾಜ್ಯಗಳ ಮಧ್ಯೆ ಯುದ್ಧಗಳು, ಒಳಸಂಚು, ಕುತಂತ್ರ, ಅಧಿಪತ್ಯಗಳ ವಿಲೀನ, ನಂತರ ಬ್ರಿಟಿಷರ ಆಗಮನ, ಅವರ ವ್ಯಾಪಾರದ ಸೋಗಿನಲ್ಲಿ ದೇಶವನ್ನು ಅಡಿಯಾಳಾಗಿ ನಮ್ಮ ದೇಶದಲ್ಲೇ ನಾವೇ ಪರಕೀಯರಾಗಿ ನಿಂತ ರೀತಿ, ಉಂಡ ನೋವು, ಅದಕ್ಕೆ ಧ್ವನಿ ಎತ್ತಿಸಿ ಹೋರಾಟ ಮಾಡಿದ ಸ್ವಾತಂತ್ರ್ಯ ಹೋರಾಟಗಾರರು, 19ನೇ ಶತಮಾನದ ಆದಿಯಲ್ಲಿ ಭಾರತ ಸ್ವತಂತ್ರ ಸಂಗ್ರಾಮ, ಅಲ್ಲಿಂದ ಹಿಡಿದು 1947ರಲ್ಲಿ ಸರಾಸರಿ 400 ವರ್ಷಗಳ ಗುಲಾಮಗಿರಿಯ ಅಂತ್ಯ, ಇಷ್ಟೆಲ್ಲ ಈ ದೇಶ ಕಂಡ ಇತಿಹಾಸ. ಇನ್ನು 1947ರ ನಂತರ ಅಂದರೆ ಸ್ವತಂತ್ರ ಏನೋ ಸಿಕ್ತು ನಮಗೆ, ನಾವು ಹೊರಡ್ತೀವಿ ಅಂತ ಬ್ರಿಟಿಷರೇನೋ ಹೇಳಿದ್ರು. ಆದರೆ ಆ ಸಮಯಕ್ಕೆ ಈ ದೇಶದಲ್ಲಿ 565ಕ್ಕೂ ಹೆಚ್ಚು ರಾಜರಿದ್ದರು. ಅವರ ತುಕಡಿಯ ಸಾಮ್ರಾಜ್ಯಗಳಿದ್ವು. ನಿಮ್ಮ ಸಾಮ್ರಾಜ್ಯವನ್ನು, ಅಧಿಪತ್ಯದ ಪಟ್ಟವನ್ನು, ಅರಸು ಎಂಬ ಶಿರೋನಾಮೆಯನ್ನು ತ್ಯಜಿಸಿ ಭಾರತ ಎಂಬ ದೇಶಕ್ಕೆ ವಿಲೀನಗೊಳಿಸಿ ಇದು ಗಣತಂತ್ರ ಹಾಗೂ ಸಂವಿಧಾನ ಹೊಂದುವ ದೇಶವಾಗತ್ತೆ ಅಂತ ಹೇಳಿದಾಗ ಅಷ್ಟು ಸುಲಭವಾಗಿ ಯಾರಾದರೂ ಬಿಟ್ಕೊಡ್ತಾರಾ ಅಂತ ನೀವೇ ಒಮ್ಮೆ ಯೋಚನೆ ಮಾಡಿ ನೋಡಿ. ಈ ಮಾಲಿಕೆಯನ್ನು ದೇಶ ಕಟ್ಟಿದ ದಿಗ್ಗಜರು ಎಂಬ ಸರಣಿಯಾಗಿ ಹೊರತರ್ತಾ ಇದ್ದೀನಿ. ದೇಶ ಮಾರ್ಪಾಡಾದ ನಂತರ ನಾನಾ ರೀತಿಯಲ್ಲಿ ಅಭಿವೃದ್ಧಿಗೊಳಿಸುವುದು ಒಂದು ಕಡೆಯಾದರೆ, ದೇಶವನ್ನು ಐಕ್ಯವಾಗಿ ಏಕತೆಯಿಂದ ಅಖಂಡತೆಯನ್ನು ಸ್ಥಾಪನೆ ಮಾಡಬೇಕಲ್ವಾ? ದೇಶವನ್ನು ಬೇರೆ ಆಯಾಮಗಳಲ್ಲಿ ಕಟ್ಟುವ ಮುನ್ನ ದೇಶಕ್ಕೆ ಒಂದು ಬುನಾದಿ ಇರಬೇಕಲ್ವಾ? ಆ ಬುನಾದಿ ಹಾಕಿ ಭಾರತ ದೇಶವನ್ನು ಹಲವು ತುಕಡಿಯ ಸಾಮ್ರಾಜ್ಯದಿಂದ ಅಖಂಡ ಭಾರತ ದೇಶವನ್ನಾಗಿ ಮಾಡಿದ ಧೀಮಂತ ಸರ್ದಾರ್ ವಲ್ಲಭಭಾಯ್ ಪಟೇಲ್. ಅವರ ಜನ್ಮದಿನವೇ 31ನೇ ಅಕ್ಟೋಬರ್. ಅವರ ಕೊಡುಗೆಯ ಸ್ಮರಣಾರ್ಥವೇ ರಾಷ್ಟ್ರೀಯ ಏಕತಾ ದಿನ. ಅವರು ದೇಶಕ್ಕೆ ಕೊಟ್ಟ ಕೊಡುಗೆಯಿಂದಲೇ ಇವತ್ತು ಗುಜರಾತ್ನಲ್ಲಿ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅಥವಾ ಏಕತೆಯ ಪ್ರತಿಮೆಯನ್ನು ಸ್ಥಾಪಿಸಲಾಗಿದೆ. ಎ ಯೂನಿಫೈಡ್ ಡೆಮಾಕ್ರೆಟಿಕ್ ಆ್ಯಂಡ್ ರಿಪಬ್ಲಿಕ್ ಇಂಡಿಯಾ. ಸರ್ದಾರ್ ವಲ್ಲಭಭಾಯ್ ಪಟೇಲರು 1875 ಅಕ್ಟೋಬರ್ 31ರಂದು ಗುಜರಾತ್ನ ನಾಡಿಯಾಡ್ನಲ್ಲಿ ಜನಿಸಿದರು. ಭಾರತದ ಮೊದಲ ಗೃಹ ಮಂತ್ರಿ ಮತ್ತು ಉಪ ಪ್ರಧಾನಮಂತ್ರಿಯಾಗಿ ಅವರ ಕೊನೆಯುಸಿರಿರುವವರೆಗೂ ಅಪಾರ ಸೇವೆ ಸಲ್ಲಿಸಿದರು. ಭಾರತೀಯ ಒಕ್ಕೂಟವನ್ನು ಮಾಡಲು ಅನೇಕ ಭಾರತೀಯ ರಾಜ್ಯ ಪ್ರಭುತ್ವದ ರಾಜ್ಯಗಳ ಏಕೀಕರಣದಲ್ಲಿ ಪ್ರಮುಖ ಪಾತ್ರ ವಹಿಸಿದರು.
ಅವರ ಬಾಲ್ಯದ ದಿನಗಳು ಬಹಳ ಕಷ್ಟದಿಂದ ಕೂಡಿದ್ವು. ಪಟೇಲರು ಶಾಲೆ ಸೇರಿದ್ದು ಬಹಳ ತಡವಾಗಿ. ಪಟೇಲರು ಮ್ಯಾಟ್ರಿಕ್ ಪರೀಕ್ಷೆ ಕಟ್ಟಿದಾಗ ಅವರಿಗೆ ಸರಾಸರಿ 21-22 ವರ್ಷ ಆಗ್ಬಿಟ್ಟಿತ್ತು. ಮುಂದೆ ಇಂಗ್ಲೆಂಡಿಗೆ ಪ್ರಯಾಣ ಬೆಳೆಸಿದ ವಲ್ಲಭಭಾಯಿ ಪಟೇಲರು ಕಾಲೇಜು ವಿದ್ಯಾಭ್ಯಾಸದ ಯಾವುದೇ ಹಿನ್ನೆಲೆ ಇಲ್ಲದಿದ್ದರೂ ಕೂಡ ಬ್ಯಾರಿಸ್ಟರ್ ಪದವಿ ಪರೀಕ್ಷೆಯಲ್ಲಿ ತರಗತಿಗೆ ಪ್ರಥಮವಾಗಿ ಉತ್ತೀರ್ಣರಾಗಿ ಮುಂದಾದರು. ಅಲ್ಲಿಂದ ಹಿಂತಿರುಗಿ ಅಹಮದಾಬಾದ್ನಲ್ಲಿ ನೆಲೆ ನಿಂತು ಅಲ್ಲಿನ ಅಗ್ರಮಾನ್ಯ ಬ್ಯಾರಿಸ್ಟರ್ಗಳಲ್ಲಿ ಒಬ್ಬರೆಂದು ಹೆಸರು ಮಾಡಿದರು. 1918ರಲ್ಲಿ ಪಟೇಲರು ಚೆನ್ನಾಗಿ ನಡೆಯುತ್ತಿದ್ದ ತಮ್ಮ ವಕೀಲಿ ವೃತ್ತಿ, ಅದರ ಘನತೆ, ಗೌರವ, ದೊಡ್ಡ ಮನೆ, ಸಂಪತ್ತು ಎಲ್ಲವನ್ನ ತ್ಯಜಿಸಿ ಸ್ವಾತಂತ್ರ್ಯ ಹೋರಾಟಕ್ಕೆ ಅಣಿಯಿಟ್ಟು ಸರಳ ಜೀವನ ಮತ್ತು ಕಷ್ಟ ಕಾರ್ಪಣ್ಯಗಳಿಗೆ ತಮ್ಮನ್ನು ಅರ್ಪಿಸ್ಕೊಂಡ್ರು. ಗುಜರಾತಿನ ಖೇಡಾ ವಿಭಾಗವು ತೀವ್ರ ಕ್ಷಾಮದಿಂದ ತತ್ತರಿಸ್ತಾ ಇತ್ತು. ಅಲ್ಲಿನ ರೈತರು ಕರ ವಿನಾಯಿತಿಗೆ ಬೇಡಿಕೆ ಇಟ್ಟಾಗ ಗಾಂಧಿಯವರು ಚಂಪಾರಣ್ ಚಟುವಟಿಕೆಗಳಲ್ಲಿ ನಿರತರಾಗಿದ್ದ ಕಾರಣ ಪಟೇಲರು ಖೇಡಾ ಹೋರಾಟದ ನೇತೃತ್ವ ವಹಿಸಿದರು. ತಮಗೆ ಬೆಂಬಲವಾಗಿ ನಿಂತ ನರಹರಿ ಪಾರೇಖ್, ಮೋಹನ್ ಲಾಲ್ ಪಾಂಡ್ಯ, ಸಾರಾಭಾಯ್, ಅಭಾಸ್ ತ್ಯಾಜ್ಮಿ ಹಾಗೂ ಅವರುಗಳೊಂದಿಗೆ ರಾಜ್ಯಾದ್ಯಂತ ಎಲ್ಲ ವರ್ಗದ ಜನರು ಹೋರಾಟದಲ್ಲಿ ಪಾಲ್ಗೊಳ್ಳುವಂತೆ ಮಾಡಿ ಬ್ರಿಟಿಷ್ ಸರ್ಕಾರವನ್ನು ಮಣಿಸಿ ಯಶಸ್ಸು ಪಡೆದ ರೀತಿ ಅವರಿಗೆ ಭಾರತದಾದ್ಯಂತ ಮೆಚ್ಚುಗೆಯನ್ನು ತಂದುಕೊಡ್ತು. ಇನ್ನು 1919ರಿಂದ 1928ರವರೆಗೂ ಪಟೇಲರು ಅಸ್ಪೃಶ್ಯತೆ, ಮದ್ಯಪಾನ, ಬಡತನ ಹಾಗೂ ಅಜ್ಞಾನಗಳ ವಿರುದ್ಧವಾಗಿ ವ್ಯಾಪಕವಾಗಿ ಕಾರ್ಯನಿರ್ವಹಿಸ್ತಾ ಬಂದರು. 1922ರಲ್ಲಿ ಪಟೇಲರು ಅಹಮದಾಬಾದಿನ ಮುನಿಸಿಪಾಲಿಟಿಯ ಅಧ್ಯಕ್ಷರಾಗಿ ಚುನಾಯಿತರಾದರು. ಇವರ ಆಡಳಿತಾವಧಿಯಲ್ಲಿ ಅಹಮದಾಬಾದ್ ನಗರವು ವಿದ್ಯುತ್ ಸರಬರಾಜು, ಚರಂಡಿ, ನೈರ್ಮಲ್ಯ ವ್ಯವಸ್ಥೆ ಹಾಗೂ ಶಿಕ್ಷಣ ವ್ಯವಸ್ಥೆಗಳಲ್ಲಿ ಭಾರೀ ಸುಧಾರಣೆ ಕಂಡಿತು. 1928ರಲ್ಲಿ ಬಾರ್ಡೋಲಿ ಪ್ರದೇಶ ದುರವಸ್ಥೆಗೀಡಾಯಿತು. ಗುಜರಾತಿನ ಬಹುತೇಕ ಭಾಗಗಳು ಕ್ಷಾಮದಿಂದ ತತ್ತರಿಸಿ ಹೋಗ್ತಾ ಇದ್ವು. ಸರ್ಕಾರ ಕಂದಾಯವನ್ನು ಹೆಚ್ಚು ಮಾಡಿತು. ಇದರ ವಿರುದ್ಧವಾಗಿ ಪಟೇಲರು ಜನಸಮೂಹವನ್ನು ಒಟ್ಟುಗೂಡಿಸಿ ನಡೆಸಿದ ಪ್ರತಿಭಟನೆಯು ದೇಶದಲ್ಲೆಲ್ಲ ಬಹಳ ಪ್ರಸಿದ್ಧಿ ಮಾಡಿತು. ಖೇಡಾ ಸತ್ಯಾಗ್ರಹಕ್ಕಿಂತ ಉಗ್ರವಾಗಿದ್ದ ಈ ಪ್ರತಿಭಟನೆಗೆ ಬೆಂಬಲವಾಗಿ ಗುಜರಾತಿನ ಅನೇಕ ಕಡೆಗಳಲ್ಲಿ ಜನರು ಸತ್ಯಾಗ್ರಹ ಹೂಡಿದ್ರು. ಈ ಎರಡೂ ಹೋರಾಟಗಳಲ್ಲಿ ಮುಗಿದ ನಂತರ ಪಟೇಲರು ಜನಸಾಮಾನ್ಯರು ಕಳೆದುಕೊಂಡಿದ್ದ ಭೂಮಿ ಹಾಗೂ ಆಸ್ತಿ ಪಾಸ್ತಿಗಳನ್ನು ಮತ್ತೆ ಅವರಿಗೆ ಹಿಂತಿರುಗಿಸಿಕೊಡಲು ಹಗಲು ರಾತ್ರಿ ಶ್ರಮ ವಹಿಸಿ ಅದರಲ್ಲಿ ತೇರ್ಗಡೆಯಾದರು. ಬಾರ್ಡೋಲಿಯ ಸತ್ಯಾಗ್ರಹದಿಂದ ಪಟೇಲರಿಗೆ ಸರ್ದಾರ್ ಎಂಬ ಬಿರುದು ಪ್ರಾಪ್ತ ಆಯಿತು. ಗುಜರಾತಿನ ಲಕ್ಷಾಂತರ ಜನರಿಗೆ ಪಟೇಲರು ಆರಾಧ್ಯ ದೈವವಾದರು. ಇನ್ನು ಪಾರ್ಟಿಷನ್ ಕೌನ್ಸಿಲ್ನಲ್ಲಿ ಭಾರತದ ಪರವಾಗಿ ಸದಸ್ಯರಾಗಿ ಪಟೇಲರು ಸರಕಾರಿ ಆಡಳಿತ ಯಂತ್ರಗಳ ಆಸ್ತಿ ಪಾಸ್ತಿಗಳ ಸೂಕ್ತ ಹಂಚಿಕೆಯ ಮೇಲುಸ್ತುವಾರಿ ವಹಿಸಿಕೊಂಡರು. ನೆಹರು ಮತ್ತು ಪಟೇಲರು ಜಂಟಿಯಾಗಿ ಕೇಂದ್ರ ಮಂತ್ರಿಮಂಡಲವನ್ನು ನಿರ್ಣಯಿಸಿ ಪಟೇಲರು ಉಪಪ್ರಧಾನಿಯಾಗಿ ಗೃಹ ಖಾತೆಯನ್ನು ವಹಿಸಿಕೊಂಡರು. ತಮ್ಮ 72ನೆಯ ವಯಸ್ಸಿನಲ್ಲಿ 565 ರಾಜ್ಯ ಸಂಸ್ಥಾನಗಳನ್ನು ಭಾರತದಲ್ಲಿ ವಿಲೀನಗೊಳಿಸಿ ಅಲ್ಲಿ ಪ್ರಜಾಪ್ರಭುತ್ವವನ್ನು ಜಾರಿಗೊಳಿಸುವ, ದೇಶದ ರಕ್ಷಣೆಯ ವ್ಯವಸ್ಥೆಯನ್ನು ರೂಪಿಸುವ ಹಾಗೂ ಭಾರತವನ್ನು ಒಗ್ಗಟ್ಟಾಗಿ ದೇಶವನ್ನಾಗಿ ಕಟ್ಟುವ ಮಹತ್ತರ ಜವಾಬ್ದಾರಿಯನ್ನು ವಹಿಸಿಕೊಂಡರು. ಅದನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ರು ಕೂಡ. ಅಷ್ಟೇ ಅಲ್ಲದೆ ಅಧಿಕಾರದ ವಿಕೇಂದ್ರೀಕರಣ, ಧಾರ್ಮಿಕ ಸಮಾನತೆ ಮತ್ತು ಸ್ವಾತಂತ್ರ್ಯ, ಆಸ್ತಿ ಹಕ್ಕು ಇತ್ಯಾದಿ ವಿಷಯಗಳನ್ನು ವಿಶದೀಕರಿಸಿ ಭಾರತದ ಸಂವಿಧಾನದ ರಚನೆಯಲ್ಲಿ ಮಹತ್ವದ ಕೊಡುಗೆಯನ್ನು ನೀಡಿದರು. ಪಟೇಲರ ಕುಶಲ ಸಂವಾದದಿಂದ ಕಾಶ್ಮೀರ, ಹೈದರಾಬಾದು ಮತ್ತು ಜುನಾಗಢ್ ರಾಜ್ಯಗಳನ್ನು ಹೊರತುಪಡಿಸಿ ಬಾಕಿ ಎಲ್ಲ ಸಂಸ್ಥಾನಗಳು ವಿಲೀನಕ್ಕೆ ಒಪ್ಪಿಕೊಂಡವು. ಜುನಾಗಢ್ ರಾಜ್ಯ ಹಾಗೂ ಹೈದರಾಬಾದಿನ ನಿಜಾಮರ ಮೇಲೆ ಸ್ವಲ್ಪ ಬಿಸಿ ಮುಟ್ಟಿಸಿ ಭಾರತದಲ್ಲಿ ವಿಲೀನಗೊಳಿಸುವ ಸ್ವಲ್ಪ ಕಷ್ಟದ ಕೆಲಸವಾದರೂ ಪಟೇಲರು ಅದರಲ್ಲಿ ಯಶಸ್ವಿಯಾದರು. ಪಟೇಲರ ಅಪ್ರತಿಮ ಸೇವೆಯನ್ನು ಗಮನದಲ್ಲಿಟ್ಟುಕೊಂಡು ಅವರನ್ನು ಭಾರತದ ಬಿಸ್ಮಾರ್ಕ್ ಅಂತ ಕರೀಲಾಗತ್ತೆ ಕೂಡ. ಭಾರತದ ಅಪ್ರತಿಮ ಪುತ್ರ ಸರ್ದಾರರು ಭಾರತೀಯ ಜನಮಾನಸದಲ್ಲಿ ನಿರಂತರವಾಗಿ ಮನೆ ಮಾಡಿರುವ ಅನರ್ಘ್ಯ ರತ್ನ ಅಂತಲೇ ಹೇಳಬೇಕು. ಸರ್ದಾರ್ ವಲ್ಲಭಭಾಯಿ ಪಟೇಲರು ನಿಧನರಾದದ್ದು ಡಿಸೆಂಬರ್ 15, 1950ರಂದು.
ನಿರ್ಣಯಗಳಲ್ಲಿ ಉಕ್ಕಿನ ಮನುಷ್ಯರಾಗಿ, ಹೃದಯವಂತಿಕೆಯಲ್ಲಿ, ರಾಷ್ಟ್ರೀಯ ಸೇವೆಯಲ್ಲಿ, ಎಲ್ಲ ರೀತಿಯ ಕ್ರಿಯಾಶೀಲತೆಯಲ್ಲಿ ಮಹಾ ಮಾನವರಾದ ಪಟೇಲರು ಸಾರ್ವಕಾಲಿಕವಾಗಿ ನಮ್ಮ ಭಾರತೀಯ ಹೃದಯಗಳಲ್ಲಿ ಪ್ರಜ್ವಲಿತ ಹಣತೆಯಂತೆ ಬೆಳಗುತ್ತಲೇ ಇದ್ದಾರೆ ಹಾಗೂ ಬೆಳಗುತ್ತಲೇ ಇರುತ್ತಾರೆ ಕೂಡ. ಈ ದೇಶವನ್ನಾಗಿ ಮಾಡಿ ಕೊಟ್ಟ ಈ ಧೀಮಂತ ನಾಯಕನಿಗೆ ನಮ್ಮೆಲ್ಲರ ಪ್ರೀತಿಪೂರ್ವಕ ನಮನವನ್ನು ಸಲ್ಲಿಸ್ತಾ ಮತ್ತೊಂದು ಪ್ರೇರಣಾತ್ಮಕ ಕಥೆಯೊಂದಿಗೆ ಮುಂದಿನ ವಾರ ಮತ್ತೆ ಭೇಟಿಯಾಗ್ತೀನಿ ಸ್ನೇಹಿತರೆ. ನನ್ನ ಒಲವಿನ ಧನ್ಯವಾದಗಳೊಂದಿಗೆ ನಮಸ್ಕಾರ.